ಭೂಮಿ ನಂದು, ಇಲ್ಲಿರೋ ಹೆಣ್ಣು ಮಣ್ಣು ಎಲ್ಲ ನಂದು. ತಂದೆ ಸೀರೋ ಚೆಲುವಿ ನನ್ನ ಮಂಚದ ಮೇಲೆ. ಬೇಡ ಬೇಡ, ನಾಳೆ ನನ್ನ ಮಗಳ ಮದುವೆ, ನಿಮ್ ದಮ್ಮ ಯಾತೀನಿ, ದಯವಿಟ್ಟು ಬಿಟ್ಬಿಡಿ. ನಾಳೆ ತಾನೇ ಮದುವೆ, ಇವತ್ತು ರಾತ್ರಿ ನನ್ನ ಮಂಚದ ಮೇಲೆ ಇರಲಿ, ಬೆಳಗ್ಗೆ ಮಂಟಪ ಕಳಿಸ್ತೀನಿ. ಎತ್ತಕೊಂಬಂದ್ರವಳನ್ನ. ಕತ್ತಲಿದ್ದಲ್ಲಿ ಬೆಳಕಿರುತ್ತಲ್ಲ, ಹಾಗೆ ಈ ಊರಿಗೆ ಪಕ್ಕದೂರಲ್ಲಿ ಶಾನುಭೋಗರ ಮಗಳು ದುರ್ಗಾ ಅಂತ, ಮುದ್ದಾದ ಮಗಳು, 14 ವರ್ಷ. ದುರ್ಗಂಗೆ ಅಮ್ಮನವರು ಅಂದರೆ ವಿಪರೀತ ಭಕ್ತಿ, ಸಲುಗೆ, ಸ್ನೇಹ. ಅಮ್ಮನವ್ರದ್ದು ನೋಡಿದ ಹುಡುಗಿ ಅಂತ ಜನ ಮಾತಾಡ್ಕೊಳ್ತಿದ್ರು. ಅಮ್ಮನವ್ರಿಗೂ ಅಷ್ಟೇ ದುರ್ಗಾ ಅಂದರೆ ಬಹಳ ಪ್ರೀತಿ. ರಾತ್ರಿ ನಿದ್ದೆ ಮಾಡದೇ ಇರುವಾಗ ದುರ್ಗಾ ಜೊತೆ ಪಗಡೆ ಆಡೋರು. ದುರ್ಗಾ ಪ್ರೀತಿಗೆ, ಮುಗ್ಧತೆಗೆ ಅಮ್ಮನವರು ಆಟದಲ್ಲಿ ಸೋಲೋರಂತೆ. ಹಾಗೆ ಸೋತಾಗೆಲ್ಲ ಅಮ್ಮನವರು ದುರ್ಗಾಗೆ ಕಾಣಿಕೆ ಕೊಡೋರಂತೆ. ಒಂದು ದಿನ ದುರ್ಗಾ, 9 ಶಕ್ತಿ ಕ್ಷೇತ್ರದ ಜಗನ್ಮಾತೆಯರು ಹರಸಿಕೊಟ್ಟ ವರ ಇದೆ ಈ ಶಂಖದಲ್ಲಿ. ನಿಸ್ವಾರ್ಥದಿಂದ ಏನೇ ಬೇಡ್ಕೊಂಡ್ರು ಈ ಶಂಖ ಅದನ್ನ ನೆರವೇರಿಸುತ್ತೆ. ಈ ವಿಷಯ ಊರಿನ ಜನಕ್ಕೂ ಗೊತ್ತಾಗಿ ಮಾರ್ತಾಂಡನ ಕಿವಿಗೂ ಬಿತ್ತು. ದೇವಿ ವರವಾಗಿ ಕೊಟ್ಟಿರೋ ಶಂಖ, 9 ವರಗಳಿರೋ ಶಂಖ. ಆ ಶಂಖ ನನಗೆ ಬೇಕು, ಆ ಶಂಖ ನನಗೆ ಸೇರ್ಬೇಕು. ಹೋಗಿ ಸಣ್ಣ ಹುಡುಗಿಯಿಂದ ಶಂಖ ತರಕ್ಕಾಗಲಿಲ್ಲ ಅಂದ್ರೆ ಮಾರ್ತಾಂಡನ ಪಾಳಯದಲ್ಲಿದ್ದು ನೀವು ನಾಲಾಯಕು. ಒಂದು ದಿನದಲ್ಲಿ ನನಗೆ ಆ ಶಂಖ ಬೇಕು, ಇಲ್ಲಾಂದ್ರೆ ಒಬ್ಬೊಬ್ರು ಹೆಣಗಳು ಬಿಡುತ್ತೆ. ಹೋಗಿ. ದುರ್ಗಾ ಎಲ್ಲಿ? ನಿಜವಾಗ್ಲೂ ಗೊತ್ತಿಲ್ಲಪ್ಪ. ತಕ್ಕಿ ತೋಬಿಟ್ಟಾನ್ ಬಂದ್ರ. ದೇಶ ಮರ್ಸ್ಕೊಂಡು ಇಲ್ಲೇ ಇರು. ದುರ್ಗಾ ಬಂದ್ರೆ ಸುದ್ದಿ ಕೊಡು. ಬಂದ್ರ.